ಲಕ್ಷ್ಮಿ ಸೀರಿಯಲ್. ಭಾಗ್ಯ ಮೇಲೆ ಮುನಿಸಿಕೊಂಡ ತಾಂಡವ್ ಇನ್ನಾದರೂ ಬುದ್ಧಿ ಬರುತ್ತಾ? ತಾಂಡವ್ ರೆಸ್ಟೋರೆಂಟ್ನಲ್ಲಿ ಕುಳಿತು ಇಂಟರ್ವ್ಯೂ ಫೇಸ್ ಮಾಡುತ್ತಿರುವುದನ್ನು ತನ್ವಿ ಹಾಗೂ ಆಕೆಯ ಕುಟುಂಬದವರು ನೋಡುತ್ತಿರುತ್ತಾರೆ. ತಾಂಡವ್ಗೆ ಒಳ್ಳೆಯ ಕೆಲಸ ಸಿಗಲಿ ಎನ್ನುವುದು ಮನೆ ಮಂದಿಯ ಹಾರೈಕೆ. ತಾಂಡವ್ನನ್ನು ಆತನ ಮಕ್ಕಳು ಬಹಳಷ್ಟು ಪ್ರೀತಿ ಮಾಡ್ತಾರೆ. ಆತನಿಗೆ ತನ್ನ ಮಕ್ಕಳ ಮೇಲೆ ಇತ್ತೀಚೆಗೆ ಪ್ರೀತಿ ಕಡಿಮೆಯಾಗಿದೆ. ಮಕ್ಕಳೆಂದರೆ ತಾಂಡವ್ ಬಹಳ ಖುಷಿ ಪಡುತ್ತಿರುತ್ತಾನೆ. ಅದರಲ್ಲೂ ತನ್ವಿ ಎಂದರೆ ತಾಂಡವ್ಗೆ ಬಹಳ ಇಷ್ಟ. ಆದರೆ ಇತ್ತೀಚಿನ ದಿನಗಳಲ್ಲಿ ತಾಂಡವ್ಗೆ ಮನೆಯವರ ಮೇಲೆ ಪ್ರೀತಿ ಕಿಂಚಿತ್ತೂ ಕೂಡ ಇಲ್ಲ. ತಾಂಡವ್ ಆಯಿತು, ಆತನ ಎರಡನೇ ಹೆಂಡತಿ ಶ್ರೇಷ್ಠ ಆಯಿತು. ಅವರಿಬ್ಬರ ಜೊತೆಗೆ ಬಹಳ ಖುಷಿಯಾಗಿ ಕಾಲ ಕಳೆಯುತ್ತಿರುತ್ತಾನೆ. ರೆಸ್ಟೋರೆಂಟ್ನಲ್ಲಿ ತಾಂಡವ್ಗೆ ಬಹಳ ಅವಮಾನವಾಗುತ್ತದೆ. ಆತ ಜೋರಾಗಿ ಕಂಪನಿ ಸಿಬ್ಬಂದಿಯ ಜೊತೆಗೆ ಮಾತನಾಡುತ್ತಾನೆ. ಕೇವಲ ತಾಂಡವ್ಗೆ ಕೆಲಸ ಕೊಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಬಹಳ ಕೋಪ ಮಾಡಿಕೊಳ್ಳಿರುತ್ತಾನೆ. ಆದರೆ ತಾಂಡವ್ನ ಕೋಪ ಬಣಜಂಬ ಕಂಡು ಕಂಪನಿಯವರು ಕೆಲಸ ಕೊಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ. ತಾಂಡವ್ಗೆ ಬಹಳ ಸಿಟ್ಟು ಬಂದು ನಂತರ ಆತನು ರೇಗಾಡುತ್ತಾನೆ. ಇದೆಲ್ಲವನ್ನು ನೋಡಿದ ಮನೆ ಮಂದಿ ಬಹಳ ಬೇಸರ ಪಟ್ಟುಕೊಳ್ಳುತ್ತಾರೆ. ತಾಂಡವ್ಗೆ ನೋವಾಗುತ್ತಿರುವುದನ್ನು ನೋಡಿ ಭಾಗ್ಯಗೆ ಬಹಳ ಬೇಸರ ಆಗುತ್ತದೆ. ಹಾಗೆಯೇ ಕುಸುಮಗೂ ಕೂಡ ಮಗನ ಬಗ್ಗೆ ಬೇಸರವಾಗುತ್ತದೆ. ಆದರೆ ತಾಂಡವ್ಗೆ ತನ್ನ ಮನೆಯವರು ಇದ್ದಾರೆ ಎಂದು ತಿಳಿದು ನಾಚಿಕೆ ಆಗುತ್ತದೆ. ತಾಂಡವ್ನ ಬಳಿಗೆ ತನ್ವಿ ಓಡೋಡಿ ಬರುತ್ತಾಳೆ. ಮಗಳ ಬಳಿ ಏನು ಎಂದು ಕೇಳದ ತಾಂಡವ್ ಮೌನವಾಗಿ ಇರುತ್ತಾನೆ. ತನ್ವಿ ತನಗೆ ಬಂದಿರುವ ಅಂಕದ ಬಗ್ಗೆ ತಾಂಡವ್ನ ಬಳಿ ಹೇಳಿದಾಗ ತಾಂಡವ್ಗೆ ಬಹಳ ಖುಷಿಯಾಗುತ್ತದೆ. ಮುಂಚೆಲ್ಲ ತಾಂಡವ್ ತನ್ವಿ ಒಳ್ಳೆಯ ಅಂಕ ತೆಗೆದರೆ ಎಕ್ಸೈಟ್ ಆಗುತ್ತಿದ್ದ. ಆದರೆ ಇದೀಗ ಆತನಿಗೆ ಕೆಲಸ ಸಿಗುತ್ತಿಲ್ಲ ಎನ್ನುವ ಟೆನ್ಷನ್ನಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಎನ್ನುವ ಆಲೋಚನೆ ಆತನಲ್ಲಿ ಮೂಡುತ್ತದೆ. ಇತ್ತ ಶ್ರೇಷ್ಠ ತಾಂಡವ್ಗೆ ಕರೆ ಮಾಡಿ ಸಮಾಧಾನ ಹೇಳುತ್ತಾಳೆ. ಹಾಗೆ ಇನ್ನೊಂದು ಇಂಟರ್ವ್ಯೂ ಕೊಡುವಂತೆ ಹೇಳುತ್ತಾಳೆ. ಅದೇ ರೀತಿ ತಾಂಡವ್ ತನಗೆ ಮೊದಲು ಬಂದಿದ್ದ ಆಫರ್ ತಿರಸ್ಕರಿಸಿದ ನೆನಪು ಬರುತ್ತದೆ. ಆ ಕಂಪನಿಗೆ ಸೇರೋಣ ಎಂದು ಅಂದುಕೊಳ್ಳುತ್ತಾನೆ. ತಾಂಡವ್ನ ಮಾತಿಗೆ ಕೋಪಗೊಂಡ ಕಂಪನಿ ಬಾಸ್. ಆದರೆ ಮೊದಲು ತಾಂಡವ್ ಆ ಕಂಪನಿ ಬಗ್ಗೆ ಬಹಳ ಚೀಪಾಗಿ ಮಾತನಾಡಿರುತ್ತಾನೆ. ಇದರಿಂದಾಗಿ ಕಂಪನಿ ಬಾಸ್ಗೆ ಬಹಳ ಕೋಪ ಬಂದಿರುತ್ತದೆ. ತಾಂಡವ್ ಆ ಕಂಪನಿಗೆ ಕೆಲಸ ಕೇಳಿಕೊಂಡು ಬಂದಾಗ ಆ ಕಂಪನಿ ಬಾಸ್ ಹೇಳುತ್ತಾರೆ, ನಿಮ್ಮದವರು ನಮ್ಮ ಕಂಪನಿಗೆ ಸೆಟ್ ಆಗುವುದಿಲ್ಲ. ನಿಮಗೆ ಏನಿದ್ದರೂ ದೊಡ್ಡ ಕಂಪನಿ ಬೆಸ್ಟ್, ನನ್ನಂಥ ಸಣ್ಣ ಕಂಪನಿ ಎಲ್ಲ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಈ ಮಾತನ್ನು ಕೇಳಿಸಿಕೊಂಡ ತಾಂಡವ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವುದು ಎಂದು ಹೇಳುತ್ತಾನೆ. ಸಪ್ಪೆ ಮುಖ ಹಾಕಿ ಆಫೀಸ್ನಿಂದ ಹೊರಟ ತಾಂಡವ್. ಆದರೂ ಈ ಕಂಪನಿ ಬಾಸ್, ಸಾರಿ ಸರ್, ನಿಮಗೆ ಇಲ್ಲಿ ಕೆಲಸ ಸಿಗಲ್ಲ, ನೀವು ಇಲ್ಲಿಂದ ದಯವಿಟ್ಟು ಹೊರಟು ಹೋಗಿ ಎಂದು ಹೇಳುತ್ತಾನೆ. ಈ ಮಾತು ಕೇಳಿದ ತಾಂಡವ್ಗೆ ಬಹಳ ಅವಮಾನವಾಗುತ್ತದೆ. ಆತನಿಗೆ ಬಹಳ ನೋವಾಗುತ್ತದೆ. ಹಾಗೆ ಭಾಗ್ಯ ಮೇಲೆ ವಿಪರೀತ ಸಿಟ್ಟು ಬರುತ್ತದೆ. ಇತ್ತ ಭಾಗ್ಯ ಆಫೀಸ್ನಿಂದ ಬರುವಾಗ ಬಹಳ ಸಪ್ಪೆ ಮುಖ ಹಾಕಿಕೊಂಡು ಬರುತ್ತಾಳೆ. ಆಕೆಯ ಮುಖ ನೋಡಿದ ಕುಸುಮ, ಯಾಕಮ್ಮ ಬೇಸರ ಮಾಡಿಕೊಂಡಿದ್ದೀಯೇ, ಏನಾಯಿತು ಎಂದು ಕೇಳಿದಾಗ, ನಿನ್ನೆಯ ದಿನದಲ್ಲಿ ನಡೆದ ಘಟನೆ ಬಹಳ ನೋವು ತಂದಿದೆ. ಅತ್ತೆ ತನ್ವಿ ಅವರ ಅಪ್ಪನಿಗೆ ಮಕ್ಕಳ ಮುಂದೆ ಅವಮಾನ ಆಗಬಾರದಿತ್ತು. ಮಕ್ಕಳಿಗೆ ಅಪ್ಪ ಅಲ್ವಾ ಹೀರೋ ಎಂದು ಭಾಗ್ಯ ಹೇಳಿದಾಗ ಕುಸುಮ ಭಾಗ್ಯಗೆ ಸಮಾಧಾನ ಮಾಡುತ್ತಾಳೆ. ಹಾಗೆ ಈ ಥರ ಏನೂ ಆಗಲ್ಲ, ನೀನು ತಲೆ ಕೆಡಿಸಿಕೊಳ್ಳಬೇಡ ಎಂದು ಸಮಾಧಾನ ಮಾಡುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.